ಇದೇ ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗ್ತಾ ಇದೆ. ಇದಕ್ಕೆ ಈಗಾಗಲೇ ಪ್ರಬಲವಾಗಿ ಸಮುದಾಯಗಳು ವಿರೋಧನ ವ್ಯಕ್ತಪಡಿಸಿದ್ರು ಕೂಡ ರಾಜ್ಯ ಸರ್ಕಾರ ಹಿಂದೇಟನ್ನು ಆಗ್ತಾ ಇಲ್ಲ. ಹೀಗಾಗಿ ಸಮುದಾಯಗಳ ಮಧ್ಯೆ ಇದೀಗ ಒಕ್ಕಲಿಗ ಸಮುದಾಯ ಎಂಟ್ರಿ ಆಗ್ತಾ ಇದೆ ಈ ಒಂದು ಜಟಾಪಟಿಗೆ. ರಾಜ್ಯದಲ್ಲಿ ಜಾತಿ ಗಣತಿ ಗದಾ ಯುದ್ಧ ತಾರಕಕ್ಕೆ ಹೋಗ್ತಾ ಇದೆ. ಇವತ್ತು ಒಕ್ಕಲಿಗರ ಸಮುದಾಯದ ಮಹತ್ವದ ಸಭೆ ನಡೀತಾ ಇದೆ. ಮೂರೂ ಪಕ್ಷಗಳ ಒಕ್ಕಲಿಗ ನಾಯಕರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಮೀಟಿಂಗ್ ಆಗುತ್ತಾ ಇದೆ. ಇದರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಡಿಸಿಎಂ ಡಿಕೆಶಿ, ಆರ್ ಅಶೋಕ್ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಜಾತಿ ಗಣತಿ ಜಟಾಪಟಿ ಗದಾ ಯುದ್ಧ ಜೋರಾಗಿ ನಡೀತಾ ಇದೆ. ವಾಲ್ಮೀಕಿ ಸಮುದಾಯ ಆಯಿತು, ವೀರಶೈವ ಲಿಂಗಾಯತರ ನಂತರ ಒಕ್ಕಲಿಗರ ಸಮುದಾಯದ ಸಭೆ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಸರ್ವ ಪಕ್ಷಗಳ ಒಕ್ಕಲಿಗ ನಾಯಕರು ಎಚ್.ಡಿ. ದೇವೇಗೌಡರು, ಆರ್ ಅಶೋಕ್, ಡಿಕೆಶಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಒಕ್ಕಲಿಗರ ಪ್ರಾಬಲ್ಯವನ್ನ ನಿರೂಪಿಸೋದಕ್ಕೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ, ಎಲ್ಲರೂ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರೋದಕ್ಕೆ, ಸ್ಪಷ್ಟವಾದಂತಹ ಚಿತ್ರಣ ತೆಗೆದುಕೊಳ್ಳೋದಕ್ಕೆ ಈ ಜಾತಿ ಸಮೀಕ್ಷೆ ವಿಚಾರವಾಗಿ ಈ ಒಂದು ಸಭೆಯನ್ನ ನಿರ್ಮಲಾನಂದನಾಥ ಶ್ರೀಗಳು ಕರೆದಿರುವಂಥದ್ದು. ಅವರದೇ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ. ಇದಕ್ಕೆ ಸರ್ವ ಪಕ್ಷದ ಒಕ್ಕಲಿಗ ಸಮುದಾಯದ ನಾಯಕರನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಖುದ್ದು ಹಿರಿಯರಾದಂಥ ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿಯವರು ಎಲ್ಲರಿಗೂ ಆಹ್ವಾನ ಹೋಗಿದೆ. ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್, ಸದಾನಂದ ಗೌಡರು ಎಲ್ರಿಗೂ ಕೂಡ, ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಆಹ್ವಾನ ಹೋಗಿದೆ. ಬಹುತೇಕ ಎಚ್.ಡಿ. ದೇವೇಗೌಡರು, ಡಿ.ಕೆ. ಅವರು, ಆರ್ ಅಶೋಕ್ ಎಲ್ಲರೂ ಕೂಡ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಮತ ಅಂತ ಬಂದಾಗ ಡಿಸೈಡಿಂಗ್ ಫ್ಯಾಕ್ಟರ್ಸ್ನಲ್ಲಿ ಒಕ್ಕಲಿಗರ ಓಟ್ಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ರಾಜ್ಯ ಸರ್ಕಾರಗಳು ಆರಿಸಿ ಬರೋದಕ್ಕೆ. ಹೀಗಾಗಿ ಇವರ ಪ್ರಾಬಲ್ಯವನ್ನು ಇವರು ನಿರೂಪಿಸಲೇಬೇಕಾಗತ್ತೆ. ಈಗ ಬಿಡುಗಡೆ ಮಾಡಿರುವಂಥ ಪಟ್ಟಿಯ ಪ್ರಕಾರ ಕ್ರೈಸ್ತ ಧರ್ಮದಲ್ಲಿ ಸೇರಿಸಿದ್ದಾರೆ, ಅದರಿಂದ ಇಲ್ಲಿ ಸಂಖ್ಯೆ ಕಡಿಮೆ ಆಗಬಹುದು. ಇದರ ಗೊಂದಲದ ನಿವಾರಣೆ ಮತ್ತು ಮೇಲಾಗಿ ಸಮೀಕ್ಷೆಗೆ ಬಂದಾಗ ಇವರ ಪಟ್ಟಿಯಲ್ಲಿ ಏನನ್ನು ದಾಖಲಿಸಬೇಕು, ಕಾಲಂನಲ್ಲಿ ಏನೆಲ್ಲ ಬರೆಸಬೇಕು, ಇದೆಲ್ಲವೂ ನಿರ್ಧಾರ ಆಗಬೇಕು. ಈ ಸಭೆಯಲ್ಲಿ ಆಗುತ್ತಾ ಇದೆ. ಒಂದೇ ವೇದಿಕೆಯಲ್ಲಿ ರಾಜಕೀಯ ಬದ್ಧ ವಿರೋಧಿಗಳು ಎದುರಾಗ್ತಾರ. ಇಂದಿನ ಸಭೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ, ಡಿ.ಕೆ.ಶಿ ಮುಖಾಮುಖಿಯಾಗುತ್ತಾರ. ಜಾತಿ ಸಮೀಕ್ಷೆ ಗೊಂದಲ, ಒಕ್ಕಲಿಗ ನಾಯಕರ ನಿಲುವೇನು, ರಾಜಕೀಯ ದ್ವೇಷವನ್ನು ಬದಿಗೊತ್ತಿ ಒಗ್ಗಟ್ಟನ್ನು ಪ್ರದರ್ಶಿಸ್ತಾರ. ಜಾತಿ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶಿಸ್ತಾರ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್. ಭಾರೀ ಕುತೂಹಲ ಕೆರಳಿಸಿರುವಂತಹ ಒಕ್ಕಲಿಗ ಸಮುದಾಯದ ಸಭೆ ಇವತ್ತಿನದ್ದು. ಒಂದೇ ವೇದಿಕೆಯಲ್ಲಿ ರಾಜಕೀಯ ಬದ್ಧ ವೈರಿಗಳು ಎಚ್.ಡಿ. ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್ ಮುಖಾಮುಖಿಯಾಗ್ತಾ ಇದ್ದಾರೆ. ರಾಜಕೀಯ ವೈಷಮ್ಯವನ್ನ ಬದಿಗಿಟ್ಟು ಈ ಒಂದು ಜಾತಿ ಸಮೀಕ್ಷೆಯ ಗೊಂದಲ ಏನಿದೆ, ಅವರ ಸಮುದಾಯದ ಪರವಾಗಿ ನಿಲ್ತಾರಾ, ಅವರ ನಿಲುವೇನಾಗಿರುತ್ತೆ, ಮುಖಾಮುಖಿಯಾದಾಗ ಯಾವ ರೀತಿಯಾದಂಥ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ತಾ ಇದ್ದಾರೆ ಸಮುದಾಯದ ವಿಚಾರವಾಗಿ, ಇದೆಲ್ಲವೂ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಇವತ್ತಿನ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಒಕ್ಕಲಿಗ ಸಮುದಾಯದ ಮಹತ್ವದ ಸಭೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದರೇನೆ ಒಂದು ಸ್ಪಷ್ಟವಾದಂಥ ನಿರ್ಧಾರಕ್ಕೆ, ನಿಲುವಿಗೆ ಬರೋದಕ್ಕೆ ಸಾಧ್ಯ. ಇಲ್ಲದಿದ್ದಲ್ಲಿ ಸ್ವಲ್ಪ ಅಪಸ್ವರ ಎದ್ದರೂ ಕೂಡ ಅವರವರಲ್ಲೇ, ಅವರ ಸಮುದಾಯದಲ್ಲೇ ಗೊಂದಲ ಏರ್ಪಟ್ಟು ಬಿಡುತ್ತೆ. ವಿಚ್ ಎಫೆಕ್ಟ್ಸ್ ಆನ್ ದಿ ಸಮುದಾಯದ ಮೇಲೆ ಅದರ ಪರಿಣಾಮ ಬೀರುತ್ತೆ. ಜಾತಿ ಸಮೀಕ್ಷೆ ಬಹಳ ಸೂಕ್ಷ್ಮವಾಗಿ ಇವರುಗಳು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಇಲ್ಲದಿದ್ದಲ್ಲಿ ಸ್ವಲ್ಪ ಎಡವಟ್ಟಾದರೂ ಕೂಡ ಇವರುಗಳು ತಮ್ಮ ಸಂಖ್ಯಾಬಲವನ್ನು ಕಳೆದುಕೊಳ್ತಾರೆ, ಜೊತೆಗೆ ಸಿಗುವಂತಹ ಸವಲತ್ತುಗಳಿಂದ ಇವರು ನಷ್ಟರಾಗ್ತಾರೆ. ಹೀಗಾಗಿ ಈ ವಿಚಾರವನ್ನು ಎಲ್ಲವೂ ಕೂಡ ಮೀಟಿಂಗ್ನಲ್ಲಿ ನಿರ್ಧಾರ ಆಗುತ್ತೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರವಾಗಿ ಇವತ್ತಿನ ಸಭೆ ಆಗ್ತಾ ಇರುವಂತಹ ಆದಿಚುಂಚನಗಿರಿ ಶಾಖಾ ಮಠದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇವತ್ತಿನ ಒಕ್ಕಲಿಗರ ಸಮುದಾಯದ ಮಹತ್ವದ ಸಭೆ
ಬಹಳಷ್ಟು ಕುತೂಹಲ ಮತ್ತು ನಿರೀಕ್ಷೆ ಮೂಡಿಸಿದೆ. ಯಾಕೆಂದರೆ ರಾಜಕೀಯ ಬದ್ಧವೈರಿಗಳು ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರು ಮುಖಾಮುಖಿ ಆಗ್ತಾ ಇರುವುದು ಒಂದು, ಜೊತೆಗೆ ಜಾತಿ ಸಮೀಕ್ಷೆ ವಿಚಾರವಾಗಿ ಏನೆಲ್ಲ ನಿರ್ಧಾರಗಳಾಗಬಹುದು ಅನ್ನುವಂಥ ಡೀಟೇಲ್ಸ್ ಕೊಡೋದಾದರೆ ಸಂತೋಷ್, ಖಂಡಿತ ಒಂದು ಕಡೆ ಸರ್ಕಾರದಿಂದ ಇದಾಗಲೇ ಜಾತಿ ಗಣತಿ ನಡೆಸೋದಕ್ಕೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನೇನು ಜಾತಿ ಗಣತಿ ಆರಂಭ ಆಗೋದಕ್ಕೂ ಕೂಡ ಒಂದೇ ದಿನ ಬಾಕಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ತಮ್ಮ ಸಮುದಾಯದ ನಾಯಕರು ತಮ್ಮ ಸಮುದಾಯವನ್ನ ಜಾಗೃತಿ ಮೂಡಿಸೋದಕ್ಕೆ ಮತ್ತು ಈ ಒಂದು ಜಾತಿ ಗಣತಿನಿಂದ ಯಾವ ರೀತಿ ತಮ್ಮ ಒಂದು ಧರ್ಮದ ಒಂದು ಕಾಲಂನಲ್ಲಿ ಯಾವ ರೀತಿ ಜಾತಿಯನ್ನ ನಮೂದನೆ ಮಾಡೋದಕ್ಕೆ ಎಂಬ ಒಂದು ವಿಚಾರವಾಗಿ ಇದಾಗಲೇ ಒಂದಷ್ಟು ಜಾಗೃತಿ ಮೂಡಿಸುವುದೊಂದು ವಿಚಾರ ಆಗ್ತಿದೆ. ಹೀಗಾಗಿ ಇವತ್ತು ಏನು ಪ್ರಮುಖವಾಗಿ ಒಕ್ಕಲಿಗರ ಸಮುದಾಯದಿಂದ ಮಹತ್ವವಾದಂತಹ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭೆಗೆ ಏನು ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಮುದಾಯದ ಮುಖಂಡರು ಜೊತೆಗೆ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ವಿಪಕ್ಷ ನಾಯಕ ಆಗಿರತಕ್ಕಂಥ ಆರ್ ಅಶೋಕ್ ಅವರು ಸೇರಿದಂತೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಸಭೆಗೆ ಆಗಮಿಸುವಂತ ಒಂದು ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದಿಂದ ಪ್ರಶ್ನೆ ಉದ್ಭವ ಆಗ್ತಿರುವಂತದ್ದು, ಈ ಒಂದು ಜಾತಿ ಗಣತಿಯಲ್ಲಿ ಒಕ್ಕಲಿಗರ ಸಮುದಾಯದ ನಿಲುವೇನು, ಈ ಒಂದು ಮುಂಬರುವಂತಹ ಜಾತಿ ಗಣತಿಯಲ್ಲಿ ಯಾವ ರೀತಿ ತಮ್ಮ ಒಂದು ನಿಲುವಿನಲ್ಲಿ ತಮ್ಮ ಒಂದು ಜಾತಿ ಗಣತಿ ಒಳಗಾಗಬೇಕು, ಸಮುದಾಯದ ಜನರು ಯಾವ ರೀತಿ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು, ಜೊತೆಗೆ ಈ ಒಂದು ಪ್ರಮುಖವಾಗಿ ಏನು ಕ್ರಿಶ್ಚಿಯಾನಿಟಿಯವರನ್ನ ಈ ಒಂದು ಒಕ್ಕಲಿಗ ಸಮುದಾಯಕ್ಕೆ ಸೇರಿಸೋದ್ರಿಂದ ಈ ಒಂದು ಜಾತಿ ಗಣತಿ ನಡೆಸಿದೆ ಆದಲ್ಲಿ ತಮ್ಮ ಒಂದು ಸಮುದಾಯದ ಒಂದು ಜನಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗುತ್ತೆ. ಹಾಗಾಗಿ ಸರ್ಕಾರದಿಂದ ಬರುವಂತಹ ಮೂಲಭೂತ ಸೌಕರ್ಯ ಆಗಿರ್ಬೋದು, ಜೊತೆಗೆ ಯೋಜನೆಗಳಾಗಿರ್ಬೋದು ತಮ್ಮ ಒಂದು ಸಮುದಾಯಕ್ಕೆ ದೊರಕದಿಲ್ಲ ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇಂದಿನ ಸಭೆಯಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರಮುಖ ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ತಮ್ಮ ಒಂದು ಅಭಿಪ್ರಾಯವನ್ನ ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಜೊತೆಗೆ ಸ್ವಾಮೀಜಿಯವರು ಕೂಡ ಈ ಒಂದು ಸಭೆಯಲ್ಲಿ ನೇತೃತ್ವದಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ತಮ್ಮ ಒಂದು ನಿಲುವೇನು ಎಂಬ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರುವಂತ ಒಂದು ಸಾಧ್ಯತೆ ಇದೆ. ಒಂದು ಕಡೆ ಸರ್ಕಾರ ಇದಾಗಲೇ ಜಾತಿ ಸಮೀಕ್ಷೆ ನಡೆಸೋದಕ್ಕೆ ಸಕಲ ತಯಾರಿ ಕೂಡ ಮಾಡ್ಕೊಳ್ತಿದೆ. ಇದಾಗಲೇ ಆಯೋಗದ ದೂರಿನಂತೆ ಪ್ರಮುಖವಾಗಿ ಹೆಚ್ಚುವರಿ ಉಪಜಾತಿಗಳನ್ನ ಜಾತಿ ಸಮೀಕ್ಷೆಗೆ ಸೇರಿಸೋದ್ರಿಂದ ಎಲ್ಲ ಒಂದು ಸಮುದಾಯದ ಒಂದು ಕೆಂಗಣಿಗೆ ಸರ್ಕಾರ ಗುರಿ ಆಗ್ತಿದೆ. ಹೀಗಾಗಿ ಇದನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಕಡೆ ಆದ್ರೆ ಈ ಒಂದು ಸಭೆ ಸಾಕಷ್ಟೊಂದು ರಾಜಕೀಯಾತ್ಮಕವಾಗಿ ಒಂದಷ್ಟು ಪ್ರಭಾವನ ಪಡೆದುಕೊಳ್ಳುತ್ತೆ. ಯಾಕಂತಂದ್ರೆ ಒಂದೇ ವೇದಿಕೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರಿದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒಂದೇ ವೇದಿಕೆಯಲ್ಲಿ ಭಾಗಿಯಾಗ್ತಿರುವಂತದ್ದು. ತಮ್ಮ ಒಂದು ಅಭಿಪ್ರಾಯ ಮಂಡನೆ ಮಾಡುವಾಗ ಯಾವ ರೀತಿ ಅಭಿಪ್ರಾಯ ಮಂಡನೆ ಮಾಡ್ತಾರೆ, ಇದನ್ನೆಲ್ಲ ಯಾವ ಸ್ವಾಮೀಜಿಗಳು ಯಾವ ರೀತಿ ಸ್ವೀಕಾರ ಮಾಡಿ ತಮ್ಮ ಒಂದು ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ಸರ್ವ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಮೇಲಾಗಿ ಇದು ಬದ್ಧ ವೈರಿಗಳಾಗಿರುವಂತಹ ಡಿ ಕೆ ಶಿ ಅವರು ಮತ್ತು ಕುಮಾರಸ್ವಾಮಿ ಅವರು ಏನಾದರೂ ತಮ್ಮ ರಾಜಕೀಯ ವೈಷಮ್ಯಗಳನ್ನು ಮರೆತು ಸಮುದಾಯದ ಪರವಾದಂತಹ ನಿಲುವನ್ನು ತೆಗೆದುಕೊಳ್ತಾರಾ? ಆರ್ ಇನ್ ಕೇಸ್ ಯಾರದಾದರೂ ಅಪಸ್ವರ ಎದ್ದರೆ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ. ಸಂತೋಷ್, ಒಕ್ಕಲಿಗ ನಾಯಕರಲ್ಲಿ ಯಾರು ಶ್ರೇಷ್ಠ ಎಂಬ ಒಂದು ಪ್ರಶ್ನೆ ಇದಾಗಲೇ ಹಿಂದೆ ಕೂಡ ಬಂದಿತ್ತು. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ನಡುವೆ ಒಕ್ಕಲಿಗ ಫೈಟ್ ಅಂತ ಹೇಳಲಾಗ್ತಿತ್ತು. ಆ ಒಂದು ಮಾದರಿಯಲ್ಲಿ ಇಬ್ಬರ ನಡುವೆ ಒಂದು ಅಗ್ಗಜಗ್ಗಟ್ಟ ಆಗ್ತಿತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಜಾತಿ ಗಣತಿ ವಿಚಾರವಾಗಿ ಒಂದೇ ವೇದಿಕೆಯಲ್ಲಿ ಮುಖಾಮುಖಿ ಆಗ್ತಿರುವಂತಹ ವೇಳೆಯಲ್ಲಿ ಏನಾದ್ರೂ ಭಿನ್ನಾಭಿಪ್ರಾಯ ತಲೆದೋರಿದ್ರೆ ಅದನ್ನ ಯಾವ ರೀತಿ ತಿಳಿ ಹೇಳ್ತಾರೆ, ಯಾವ ರೀತಿ ಈ ಒಂದು ಭಿನ್ನಾಭಿಪ್ರಾಯಗಳನ್ನ ಶಮನ ಮಾಡ್ತಾರೆ, ಅದರಲ್ಲೂ ಕೂಡ ಸರ್ಕಾರದ ಪರವಾಗಿ ಹಾಗೂ ಪ್ರಮುಖ ಒಕ್ಕಲಿಗ ನಾಯಕರಲ್ಲಿ ಗುರುತಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಅಭಿಪ್ರಾಯ ಮಂಡನೆ ಮಾಡುವಾಗ ಕುಮಾರಸ್ವಾಮಿ ಅವರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಹಾಗೂ ಅವರ ಒಂದು ಅಭಿಪ್ರಾಯ ಹೇಳುವಾಗ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಭಾರಿ ಕುತೂಹಲಕ್ಕೆ ಮೂಡಿದೆ. ಹೀಗಾಗಿ ಇಂದಿನ ಸಭೆಯಲ್ಲಿ ಇಬ್ಬರ ನಡುವೆ ಯಾವ ರೀತಿ ಅಭಿಪ್ರಾಯ ಅಹವಾಲು ಸ್ವೀಕಾರ ಮಾಡ್ತಾರೆ, ಜೊತೆಗೆ ಈ ಒಂದು ಸಭೆಯಲ್ಲಿ ಯಾವ ರೀತಿ ತಮ್ಮ ಒಂದು ಅಭಿಪ್ರಾಯನ ಮಂಡನೆ ಮಾಡ್ತಾರೆ ಎಂದು ಕೂಡ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗಿದೆ. ಸಂತೋಷ್. ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವತ್ತಿನ ಈ ಒಂದು ಸಭೆ ಬಹಳಷ್ಟು ಪ್ರಾಮುಖ್ಯ ವಹಿಸ್ತಾ ಇದೆ, ನಿರೀಕ್ಷೆ ಹೆಚ್ಚಾಗಿದೆ. ಇಲ್ಲಿ ಯಾರು ದೊಡ್ಡವರು, ಯಾರ ಹೆಚ್ಚುಗಾರಿಕೆಯ ಹೊರತು ಸಮುದಾಯದ ಪರವಾಗಿ ಒಗ್ಗಟ್ಟು ಪ್ರದರ್ಶನವಾಗಿ ಸಮುದಾಯದ ಪರವಾದಂಥ ಒಂದು ನಿಲುವನ್ನು ತಗೊಂಡ್ರೆ ಅವರು ನಿಜವಾಗಿಯೂ ನಾಯಕರಾಗ್ತಾರೆ. ಯಾಕೆಂತ ಹೇಳಿದ್ರೆ ಸಮುದಾಯವನ್ನು ಪ್ರತಿನಿಧಿಸುವಂತಹ ಪ್ರತಿನಿಧಿಯಾಗಿ ನಿಂತಿರುವಂಥ ನಾಯಕರುಗಳು ತಮ್ಮ ಸ್ವಪ್ರತಿಷ್ಠೆಗೆ ಬಿದ್ದು ಬಿಟ್ಟರೆ, ವೈಷಮ್ಯಗಳಿಗೆ ಬಿದ್ದು ಬಿಟ್ಟರೆ ಈ ಥರದ ಒಂದು ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಬರೋದಕ್ಕೆ ಕಷ್ಟವಾಗುತ್ತೆ. ಹೀಗಾಗಿ ಆದಿಚುಂಚನಗಿರಿ ಶ್ರೀಗಳ ಮಾತುಗಳು ಅಲ್ಲಿರ್ತವೆ, ಅವರ ಗೈಡೆನ್ಸ್ ಇರುತ್ತೆ, ಅವರು ಹೇಳಿದ ಹಾಗೆ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಮತ್ತು ಸಮುದಾಯದ ಪ್ರಮುಖರು, ಮುಖಂಡರುಗಳು ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ರಾಜಕೀಯ ನಾಯಕರುಗಳು, ಹಿರಿಯರಾದಂಥ ಮಾಜಿ ಪ್ರಧಾನಿ ದೇವೇಗೌಡರು ಎಲ್ಲರೂ ಕೂಡ ಅವರವರ ಒಂದು ನಿಲುವನ್ನು ಅವರು ಹೇಳುತ್ತಾರೆ, ಅವರವರು ಹೇಳಿಕೆಗಳನ್ನು ಕೊಡ್ತಾರೆ. ಒಟ್ಟಾರೆಯಾಗಿ
ನನ್ನ ಪ್ರಕಾರ ಶ್ರೀಗಳು ಹೇಳುವಂತಹ ಮಾತಿಗೆ ಎಲ್ಲರೂ ಕೂಡ ಕಟಿಬದ್ಧರಾಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಇಡೀ ಸಮುದಾಯದ ವಿಚಾರ, ಸಮುದಾಯದ ಒಂದು ಬಲವನ್ನು ಪ್ರದರ್ಶಿಸುವಂತಹ ವಿಚಾರ. ಇಲ್ಲಿ ನಂಬರ್ಸ್ ಕಡಿಮೆ ಆಗಿಬಿಟ್ರೆ ಇಟ್ ಹ್ಯಾಸ್ ಮೆನಿ ಸೈಡ್ ಎಫೆಕ್ಟ್ಸ್ ವೇರಿನ್ ಎಲ್ಲ ರೀತಿಯಲ್ಲೂ ಪರಿಣಾಮ ಬೀರುತ್ತೆ. ಅದನ್ನು ತಪ್ಪಿಸೋದಕ್ಕೆ ಒಂದು ನಿರ್ಧಾರಕ್ಕೆ ಇವತ್ತಿನ ಸಭೆಯಲ್ಲಿ ಬರ್ತಾ ಇದ್ದಾರೆ.